ಎಸ್.ಟಿ. ಸೋಮಶೇಖರ್ನ ನಡೆ ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಅಭಿವೃದ್ಧಿಗೆ ನನ್ನ ಮತ ಅಂತ ಎಸ್.ಟಿ. ಸೋಮಶೇಖರ್ ಹೇಳಿರುವುದು ಕುತೂಹಲಕ್ಕೆ ದಾರಿ ಮಾಡಿಕೊಡ್ತಾ ಇದೆ. ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗಿದೆ ಅವರ ಹೇಳಿಕೆ. ಅಭಿವೃದ್ಧಿಗೆ ನನ್ನ ಮತ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ ಎಸ್.ಟಿ. ಸೋಮಶೇಖರ್. ಅವರ ಮಾತಿನಿಂದ ಈಗ ದೋಸ್ತಿಗೂ ಒಂದು ರೀತಿ ದುಗುಡಾಗಿದೆ. ಮತ ಬಿಜೆಪಿಗೆ ಅಥವಾ ಮೈತ್ರಿಯ ಅಭ್ಯರ್ಥಿಗೆ ಬರುತ್ತೋ ಇಲ್ವೋ ಅಂತ. ಎಸ್.ಟಿ. ಸೋಮಶೇಖರ್ ಅವರು ಕೇವಲ ಈಗ ಅಷ್ಟೇ ಅಲ್ಲ, ಇದಕ್ಕೆ ಹಿಂದೆ ಬಹಳ ಮುಂಚಿನಿಂದಲೂ ಕೂಡ ಮುಖ್ಯಮಂತ್ರಿಗಳ ಜೊತೆ ಹೆಚ್ಚಾಗಿ ಗುರುತಿಸಿಕೊಳ್ತಿದ್ದಾರೆ. ಡಿ.ಕೆ. ಶಿವಕುಮಾರ್ರನ್ನ ಭೇಟಿ ಮಾಡ್ತಾರೆ. ಕಾಂಗ್ರೆಸ್ ನಾಯಕರ ಜೊತೆಗೆ ಹೆಚ್ಚು ಒಡನಾಟ ಸಂಪರ್ಕ ಇಟ್ಕೊಂಡಿದ್ದಾರೆ. ಈ ವಿಧಾನಸಭೆ ಚುನಾವಣೆ ಆಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ. ಸೊ ಈಗ ರಾಜ್ಯಸಭೆಗೆ ಚುನಾವಣೆ ನಡೀತಾ ಇದೆ. 5ನೇ ಅಭ್ಯರ್ಥಿ ಕಣದಲ್ಲಿದ್ದಾರೆ. ಏನಾಗುತ್ತೆ ಅನ್ನೋ ಕುತೂಹಲ ಇರೋ ಸಂದರ್ಭದಲ್ಲಿ ಎಸ್.ಟಿ. ಸೋಮಶೇಖರ್ ಈ ರೀತಿ ಹೇಳಿಕೆ ಕೊಟ್ಟಿರೋದು ಅಡ್ಡ ಮತದಾನದ ಆತಂಕವನ್ನ ಪಕ್ಷಗಳು ಎದುರಿಸ್ತಾ ಇರಬೇಕಾದ ಸಂದರ್ಭದಲ್ಲಿ ಈ ಹೇಳಿಕೆ ಮಹತ್ವ ಪಡೆದುಕೊಳ್ತಾ ಇದೆ. ಒಂದು ರೀತಿ ಮೈತ್ರಿಗೆ ಇದು ಮೈತ್ರಿಯ ದೋಸ್ತಿಗಳೇನಿದಾರಲ್ಲ ಅವ್ರಿಗೆ ದುಗುಡ ಉಂಟು ಮಾಡಿದೆ. ಎಸ್.ಟಿ. ಸೋಮಶೇಖರ್ನ ಮತ ನಮ್ಮ ಕೈ ತಪ್ಪಿ ಹೋಗುತ್ತಾ ಹಾಗಿದ್ರೆ ಅಂತ. ಯಾಕಂದ್ರೆ 5ನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿ ಏನಾದರೂ ರಣತಂತ್ರ ಮಾಡಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಬಿಜೆಪಿ ಮತ್ತೆ JDS ಲೆಕ್ಕಾಚಾರ ಹಾಕೊಂಡು ಸಾಧ್ಯ ಆದರೆ ಕಾಂಗ್ರೆಸ್ ಮತವನ್ನು ನಮ್ಮ ಕಡೆಗೆ ಸೆಳ್ಕೊಂಡು ಅಡ್ಡ ಮತದಾನದ ಮೂಲಕ ಆದರೂ ನಮ್ಮ ಅಭ್ಯರ್ಥಿ ಆಯ್ಕೆಯಾಗುವಾಗ ಮಾಡಬೇಕು ಅನ್ನೋ ರಣತಂತ್ರ ಇದೆ. ಆತ್ಮಸಾಕ್ಷಿಯ ಮತ ಕೇಳಿದ್ದೀನಿ ನಾನು ಕಾಂಗ್ರೆಸ್ ಶಾಸಕರ ಬಳಿ ಅನ್ನೋದೆಲ್ಲ H.D. ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ರು. ಪರಿಸ್ಥಿತಿ ಹೀಗಿರುವಾಗ ಎಸ್.ಟಿ. ಸೋಮಶೇಖರ್ ಅವರು ನನ್ನ ಮತ ಅಭಿವೃದ್ಧಿಗೆ ಅಂತ ಹೇಳಿದ್ದಾರೆ. ಏನೂ ಸ್ಪಷ್ಟವಾಗಿಲ್ಲ ಅದರಲ್ಲಿ. ನಾನು ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗೆ ಹಾಕ್ತೀನಿ ಅಥವಾ ಬಿಜೆಪಿಯ ಅಭ್ಯರ್ಥಿಗೆ ಹಾಕ್ತೀನಿ ಹಾಗಿಲ್ಲ ಅವರ ಹೇಳಿಕೆ. ಅಭಿವೃದ್ಧಿಗೆ ನನ್ನ ಮತ ಅಂತ ಹೇಳಿದ್ದಾರೆ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗಿದೆ ಎಸ್.ಟಿ. ಸೋಮಶೇಖರ್ ಅವರ ಈ ಹೇಳಿಕೆ. ಬಹಳ ಕುತೂಹಲಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಮೂರು ಪಕ್ಷಗಳಿಗೂ ಟೆನ್ಷನ್ ಇದೆ. ಇಂಥ ಹೇಳಿಕೆಗಳು ಅದನ್ನು ಇನ್ನಷ್ಟು ಹೆಚ್ಚು ಮಾಡ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.